ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟನ್ನು ಮಂಡನೆ ಮಾಡಿದ್ದು. ಇದರಲ್ಲಿ ಒಂದು ಮಹತ್ವದ ಘೋಷಣೆ ಕೂಡ ಮಾಡಿದ್ದಾರೆ. ಅದು ಕೂಡ ಮಲ್ಟಿಪ್ಲೆಕ್ಸ್ ಸಿನಿಮಾ ಥಿಯೇಟರ್ಗಳಲ್ಲಿ ಏಕರೂಪದ ಟಿಕೆಟ್ ನಿಗದಿಯನ್ನು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಾಲ್ ಓನರ್ಸ್ PVR ಸಿನಿಮಾ ಥಿಯೇಟರ್ನ ಮಾಲೀಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಸೂಚನೆ ಅಥವಾ ಆದೇಶದ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ಪ್ರತಿ ಟಿಕೆಟು 200 ರೂಪಾಯಿ ನಿಗದಿ ಮಾಡಿದರೆ ಚಿತ್ರಮಂದಿರದ ಮಾಲೀಕರ ಕಥೆ ಏನು? ಕೇವಲ 200 ರೂಪಾಯಿ ನಿಗದಿಯಿಂದ ಡೈರೆಕ್ಟ್ ಸ್ಪೆಷಲ್, ಮಲ್ಟಿಪ್ಲೆಕ್ಸು, ಐಮ್ಯಾಕ್ಸ್ ಮಂದಿರಗಳಲ್ಲಿ ಲಾಸ್ ಆಗಲಿದೆ. ಒಂದು ಸಿನಿಮಾ ಪ್ರದರ್ಶನದಿಂದ ಕೇವಲ 6,000 ಕಲೆಕ್ಷನ್ ಆಗಲಿದೆ. ಇದರಿಂದ ಸಿನಿಮಾ ಪ್ರದರ್ಶನ ನಡೆಸಲಿಕ್ಕೆ ಸಾಧ್ಯವೇ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ನಮಗೆ ಸರ್ಕಾರದ ಆದೇಶದ ಬಗೆಗಿನ ಸ್ಪಷ್ಟನೆ ಸಿಕ್ಕಿಲ್ಲ. ಮುಂದೆ ಆ ಬಗ್ಗೆ ನಾವೆಲ್ಲ ಸಭೆಯನ್ನು ನಡೆಸಿ ತೀರ್ಮಾನವನ್ನು ಮಾಡ್ತೇವೆ ಅಂತ ಕೂಡ ತಿಳಿಸಿರುವಂಥದ್ದು. ಅವರ 16ನೇ ಬಜೆಟ್ ಏನು ಮಂಡನೆ ಮಾಡಿದ್ದಾರೆ, ಬಜೆಟ್ ಮಂಡನೆಯಲ್ಲಿ ಮಲ್ಟಿಪ್ಲೆಕ್ಸ್ಗಳೇನಿದ್ದಾವೆ ಆ ದರ ನಿಗದಿ ಅಂದರೆ ಟಿಕೆಟ್ನ ದರ ನಿಗದಿಯನ್ನು 200 ರೂಪಾಯಿಗೆ ಸೀಮಿತಗೊಳಿಸುವಂಥ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ ಅಂದರೆ ಮಾಲ್ಗಳ ಅಸೋಸಿಯೇಷನ್ ಅವರು ಯಾವ ರೀತಿಯಾಗಿ ಅದನ್ನು ತೆಗೆದುಕೊಳ್ತಾರೆ, ಏನು ಅವರ ನಿಲುವು ಇದಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬೆಂಗಳೂರು ಮಾಲ್ ಅಸೋಸಿಯೇಷನ್ನ ಹೆಡ್ ಆಗಿರುವಂಥ ನಂದೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಬಜೆಟಲ್ಲಿ ಈ ಥರದೊಂದು ನಿರ್ಧಾರ ಮಾಡಿದ್ದಾರೆ, ಏನು ಅನಿಸುತ್ತೆ ನೀವು ಮೊದಲಿಗೆ ಅದಕ್ಕೆ ರಿಯಾಕ್ಟ್ ಮಾಡೋದಾದರೆ? ಅಲ್ಲ, ಬಜೆಟಲ್ಲಿ ನಾನು ನೋಡಿದೆ. ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ್ದಾರೆ. ಅದರಲ್ಲಿ 200 ರೂಪಾಯಿ ಒಂದು ಟಿಕೆಟಿಗೆ ಅಂತ ದರ ನಿಗದಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಮಗೆ ಅಂದರೆ ಕ್ಲಾರಿಟಿ ಇಲ್ಲ. 200 ರೂಪಾಯಿ ಇಟ್ ಈಸ್ ಇನ್ಕ್ಲೂಡಿಂಗ್ GST ಅಥವಾ ಎಕ್ಸ್ಕ್ಲೂಡಿಂಗ್ GST ಅಥವಾ ಈಗ 200 ರೂಪಾಯಿ ರೆಗ್ಯುಲರ್ ಥಿಯೇಟರ್ಸ್ಗೆ ಅಂದರೆ ಮಲ್ಟಿಪ್ಲೆಕ್ಸ್ ಅಂದರೆ ರೆಗ್ಯುಲರ್ ಥಿಯೇಟರ್ಗಳು ಇರ್ತವೆ, ಅದ್ರಲ್ಲಿ ಸ್ಪೆಷಲ್ ಥಿಯೇಟರ್ಗಳು ಇರುತ್ತೆ. ಈಗ ಐಮ್ಯಾಕ್ ಇರುತ್ತೆ, ಇನ್ಸಿಗ್ನಿಯಾ, ಡೈರೆಕ್ಟರ್ ಸ್ಪೆಷಲ್ಲು, ವಾವ್ ಸಿನಿಮಾಸು, ಸ್ಪೆಷಲ್ ಎಫೆಕ್ಟ್ ಮೂವೀಸು, ಈಗ 4D 5D ಈ ಥರ ಮೂವೀಸ್ಗಳು, ಈ ಥರ ಸ್ಕ್ರೀನಿಂಗ್ಸ್ ಇರುತ್ತೆ. ಆ ಸ್ಕ್ರೀನಿಂಗ್ಗಳಿಗೂ 200 ರೂಪಾಯಿ ಅನ್ನೋದು ನಮಗಿನ್ನೂ ಕ್ಲಾರಿಟಿ ಇಲ್ಲ. ನನಗೆ ಆ್ಯಕ್ಚುಲಿ ನಾನು ಫುಲ್ ಓದಿಲ್ಲ, ಯಾಕೆ ನಂಗೆ ಪೇಪರ್ ಸಿಕ್ಕಿಲ್ಲ. ಅದು ಬಂದ ಮೇಲೆ ರಿಯಾಕ್ಟ್ ಮಾಡ್ಬೋದು. ಯಾಕೆ ಅಂದರೆ 200 ರೂಪಾಯಿನ ನೀವು ಸ್ಪೆಷಲ್ ಥಿಯೇಟ್ರ್ಗಳಿಗೂ 200 ರೂಪಾಯಿ ಫಿಕ್ಸ್ ಮಾಡ್ತೀವಿ ಅಂದರೆ ಆ್ಯಕ್ಚುಲಿ ಥಿಯೇಟ್ರ್ಗಳನ್ನ ನಡೆಸೋದು ಕಷ್ಟ ಆಗುತ್ತೆ. ಸ್ಪೆಷಲ್ ಥಿಯೇಟ್ರ್ಗಳೀಗ ಈಗ ಹೊರ ರಾಜ್ಯಗಳಲ್ಲೂ ಕೂಡ ಈಗ ರಿಕ್ಲೈನರು, ಸ್ಪೆಷಲ್ ಥಿಯೇಟ್ರ್ಗಳು ಅಥವಾ ಇನ್ಸಿಗ್ನಿಯಾ ಅಥವಾ ಈ ಥರ ಸ್ಪೆಷಲ್ ಥಿಯೇಟ್ರ್ಗಳೇನಿದೆ, ಈಗ ಡೈರೆಕ್ಟರ್ ಕಡೆ ಈ ಥರ ಸ್ಪೆಷಲ್ ಥಿಯೇಟ್ರ್ಗಳೇನಿದೆ ಅದಕ್ಕೆ 350 ರೂಪಾಯಿ 400 ರೂಪಾಯಿ ಟಿಕೆಟ್ ಇರುವಂತಹ ಅವಕಾಶಗಳನ್ನ ಹೊರ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ನಮ್ಮಲ್ಲಿ 200 ರೂಪಾಯಿ ಅಂತ ಅಂದರೆ ಯಾವ ಥಿಯೇಟ್ರಿಗೆ ಅಂದರೆ ರೆಗ್ಯುಲರ್ ಮಲ್ಟಿಪ್ಲೆಕ್ಸ್ಗಳಿದೆಯಲ್ಲ, ರೆಗ್ಯುಲರ್ ಸೀಟಿಂಗ್ ಇರುತ್ತೆ. ಈಗ ಸ್ಪೆಷಲ್ ಥಿಯೇಟ್ರ್ಗಳು ಏನಾಗುತ್ತೆ ಅಂತಂದರೆ ಸೀಟಿಂಗ್ ಕಡಿಮೆ ಇರುತ್ತೆ, ರಿಕ್ಲೈನರ್ ಇರುತ್ತೆ, ಫೆಸಿಲಿಟೀಸ್ ಇರುತ್ತೆ, ಪ್ಲಸ್ ಟೆಕ್ನಾಲಜಿ ಇರುತ್ತೆ. ಅದಕ್ಕೂ 200 ರೂಪಾಯಿನ ಫಿಕ್ಸ್ ಮಾಡಿದ್ರೆ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ನಮಗೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ವಿಚಾರಕ್ಕೆ ಯಾವ ಜಾಗ ಫೈನಲ್ ಆಗುತ್ತೆ ಅನ್ನುವಂತಹ ಕುತೂಹಲ ಆಯಿತು. ಈಗ ರಾಜ್ಯ ಸರ್ಕಾರ 3 ಜಾಗಗಳನ್ನು ಫೈನಲ್ ಮಾಡಿ ಕೇಂದ್ರಕ್ಕೆ ಕಳುಹಿಸಿ ಕೊಟ್ಟಿದೆ. 2ನೇ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ರಾಜ್ಯ ಸರ್ಕಾರ 3 ಸ್ಥಳಗಳನ್ನು ಗುರುತು ಮಾಡಿದೆ. ಕೇಂದ್ರಕ್ಕೆ 3 ಸ್ಥಳಗಳ ಪ್ರಸ್ತಾವನೆಯನ್ನು ಸಬ್ಮಿಟ್ ಮಾಡಿದೆ. ಕನಕಪುರ ರಸ್ತೆಯಲ್ಲಿಯೇ 2 ಸ್ಥಳವನ್ನು ಗುರುತು ಮಾಡಿದೆ. ನೆಲಮಂಗಲ, ಕುಣಿಗಲ್ ರಸ್ತೆಯಲ್ಲಿ 1 ಜಾಗವನ್ನು ಗುರುತು ಮಾಡಲಾಗಿದೆ. ಕೇಂದ್ರಕ್ಕೆ ಈ ಬಗ್ಗೆ ಪ್ರಸ್ತಾವನೆ ಕಳುಹಿಸಿಕೊಡಲಾಗಿದೆ. ಈ ಮಧ್ಯೆ ತಮಿಳುನಾಡು ಸರ್ಕಾರ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿರ್ಮಾಣಕ್ಕೆ ಮುಂದಾಗಿದ್ದು, ಒಂದು ವೇಳೆ ಏರ್ಪೋರ್ಟ್ ನಿರ್ಮಾಣವಾದರೆ ಬೆಂಗಳೂರು ದಕ್ಷಿಣ ಭಾಗದ ಜನ, ಎಲೆಕ್ಟ್ರಾನಿಕ್ ಸುತ್ತಮುತ್ತಲಿನ ಜನ ಹೊಸೂರಿಗೆ ಹೋಗೋ ಸಾಧ್ಯತೆ ಇದೆ. ಅಲ್ಲದೆ ಈ ಭಾಗದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬರೋರೇ ಹೆಚ್ಚು. ಈ ನಿಟ್ಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ತೊಂದರೆಯಾಗದಂತೆ ಪ್ರಯಾಣಿಕರ ಅನುಕೂಲಕ್ಕೆ ಕನಕಪುರ ರಸ್ತೆಯಲ್ಲಿಯೇ 2 ಸ್ಥಳವನ್ನು ನಿಗದಿಪಡಿಸಿ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದೆ.